ನಮಸ್ತೆ ಸ್ನೇಹಿತರೆ, ಎಮ್ ಜೆ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಾನಿವತ್ತು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಪ್ರವಾಸ ಸ್ಥಳವಾಗಿರುವಂಥ ಒಂದು ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀನಿ. ಇದಕ್ಕೆ ಏನೇ ಒಂದು ಟೈಟಲ್ ಕೊಟ್ಟರು ನಮಗೆ ಸಾಕಾಗಲ್ಲ. ಸೊ ಒಳಗೆ ಯಾವ ರೀತಿ ಒಂದು ನಮ್ಮ ರಾಜರು ಯೂಸ್ ಮಾಡ್ತಿದ್ದು ಅಂತ ಒಂದು ವಸ್ತ್ರಾಭರಣಗಳು ಅಥವಾ ಒಂದು ಕುರ್ಚಿ, ಒಂದು ಕೊಠಡಿಗಳು ಯಾವ ರೀತಿ ಇದೆ ಅಂತ ಒಂದು ಫುಲ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋಲ್ಲಿ ಕೊಡ್ತೀನಿ. ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ನಮಗೆ ಅಡಲ್ಟ್ಗೆ ಅಂದರೆ ಒಬ್ಬರಿಗೆ 120 ರೂಪಾಯಿ ಚಾರ್ಜ್ ಆಗುತ್ತೆ. ಅದಾದಮೇಲೆ ನಾವೀಗ ಒಂದು 6 ಪೀಪಲ್ ತೊಗೊಂಡಿದ್ದು 720 ರೂಪೀಸ್ ಚಾರ್ಜ್ ಆಯಿತು. ಸೊ ಇಲ್ಲಿ ಟಿಕೆಟ್ ಫೇರ್ ಬಂದ್ಬಿಟ್ಟು ಮೈಸೂರು ಪ್ಯಾಲೇಸ್ ಎಂಟ್ರಿಗೆ ಅಡಲ್ಟ್ಸ್ಗೆ ಬಂದ್ಬಿಟ್ಟು 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಚಿಲ್ಡ್ರನ್ಸ್ ಬಂದ್ಬಿಟ್ಟು ಒಂದು 15 ಇಯರ್ಸ್ ಬಿಲೋ ಇದ್ದರೆ ಒಂದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇನಾದ್ರು ಫಾರಿನರ್ಸ್ ಏನಾದ್ರು ಎಂಟ್ರಿ ಆಗ್ತಾರೆ ಅಂದರೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ ಫಾರಿನರ್ಸ್ಗೆ. ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಒಂದು ದೇವಸ್ಥಾನ ಇದೆ. ಅದಾದಮೇಲೆ ಫುಲ್ ಒಂದು ರೋಸ್ ಗಾರ್ಡನ್ಸ್ ಇದೆ. ಅದಾದಮೇಲೆ ನಾವು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಮೈಸೂರು ಪ್ಯಾಲೇಸ್ನ ಒಂದು ಲೆಫ್ಟ್ ಸೈಡ್. ಸೊ ಒಳಗೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ಪ್ಯಾಲೇಸಲ್ಲಿ ಸ್ಲಿಪ್ಪರ್ಸ್ ಬಂದು ಅಲೋ ಇರಲ್ಲ. ಇಲ್ಲಿ ಬಂದು ನಾವು ಸ್ಲಿಪ್ಪರ್ಸ್ ಬಿಡಬೇಕಾಗುತ್ತೆ. ಸೊ ಇದು ಬಂದು ಫ್ರೀ ಆಫ್ ಕಾಸ್ಟು, ನಾವು ಪೇಮೆಂಟ್ ಏನು ಮಾಡೋ ಅಷ್ಟಿಲ್ಲ. ಈ ಮಾರ್ಬಲ್ಸ್ ನೀವೇನು ನೋಡ್ತಾ ಇದ್ದೀರಾ ಬಂದ್ಬಿಟ್ಟು ಇದು ರೋಮನ್ ಸ್ಟೈಲಲ್ಲಿ ಮಾಡಿಸಿರ್ತಾರೆ ನಮ್ಮ ಇದು ರಾಜರು. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಒಂದು ಅರಮನೆ ಒಂದು ಮಾಡೆಲ್ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ನೀವು ಇಲ್ಲಿ ಡಿಸೈನ್ಸ್ ನೋಡ್ತಾ ಇರ್ಬೋದು, ಇದು ಒಳಗೆ ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಹಾಲ್ಗೂ ಇದೇ ಥರ ಸೇಮ್ ಡಿಸೈನ್ಸ್ ಇದೆ, ನೋಡ್ತಾ ಇರ್ಬೋದು. ನೀವಿಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಸಿಡಿ ಗುಂಡು ಅಂತಾರೆ, ನೋಡ್ತಾ ಇರ್ಬೋದು. ಪಿರಂಗಿ ಕೂಡ ಇದೆ ಇಲ್ಲಿ. ಆಗಿನ ಕಾಲದಲ್ಲಿ ಒಂದು ಯುದ್ಧದ ಸಮಯದಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ವಸ್ತುಗಳು. ನಾವೀಗ ನೋಡ್ತಾ ಇರೋದು ಬಂದು ರಾಜರ ದರ್ಬಾರ್. ಒಂದು ಮೇನ್ ಹಾಲ್ ನೋಡ್ಬೋದು ಇಲ್ಲಿ ಎಷ್ಟು ಸುಂದರವಾಗಿದೆ ಅಂತ. ಪ್ರತಿಯೊಂದು ಪಿಲ್ಲರ್ ಡೆಕೋರೇಷನ್ಸ್ ಆಗಲಿ, ಕಲರ್ಸ್ ಆಗಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಈ ಒಂದು ಡೋರ್ಸ್ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಬರ್ಮಾದಿಂದ ತಯಾರ್ಪಟ್ಟಲಾದ ಒಂದು ಡೋರ್ಸ್ ಇದೆಲ್ಲ. ನೀವು ನೋಡ್ತಾ ಇರುವಂಥ ಫ್ಯಾನ್ ಕೂಡ ನೋಡ್ಬೋದು, ತುಂಬ ಹಳೇ ಕಾಲದ ಒಂದು ಫ್ಯಾನ್ಸು. ಅದ್ರ ಜೊತೆಗೆ ಅಲ್ಲಿ ಯೂಸ್ ಮಾಡಿರುವಂಥ ಒಂದು ಲೈಟ್ಸ್ ಆಗಲಿ, ಪ್ರತಿಯೊಂದು ವಸ್ತುಗಳು ನೋಡ್ಬೋದು. ಒಂದು ಪುರಾತನವಾದ ಒಂದು ಎಲ್ಲದಕ್ಕೊಂದು ಇತಿಹಾಸ ತುಂಬಿದೆ. ಇಲ್ಲಿ ರಾಜಮನೆತನದ ಫೋಟೋಗಳು ನೋಡ್ಬೋದು. ಈ ಒಂದು ರಾಜಮನೆತನದಲ್ಲಿ ಯಾರ್ಯಾರು ಒಂದು ಸಹಪಾಠಿಯಾಗಿದ್ರು ಅವ್ರದ್ದೆಲ್ಲ ಒಂದು ಭಾವಚಿತ್ರಗಳನ್ನ ಈ ಒಂದು ಹಾಲಲ್ಲಿ ಹಾಕಿದ್ದಾರೆ. ಮೈಸೂರು ರಾಯಲ್ ಫ್ಯಾಮಿಲಿಗೆ ಯಾರ್ಯಾರು ಒಂದು ಸೇರ್ಪಟ್ಟಿದ್ದಾರೆ ಅವರ ಪ್ರತಿಯೊಂದು ಭಾವಚಿತ್ರವನ್ನು ಒಂದು ಪೇಂಟಿಂಗ್ ಮುಖಾಂತರ ಮಾಡಿದ್ದಾರೆ. ಇವಾಗೆಲ್ಲ ಒಂದು ಫೋಟೋ ತೆಗಿತಾರೆ, ಬಟ್ ಆಗಿನ ಕಾಲದಲ್ಲಿ ಒಂದು ಪೇಂಟಿಂಗ್ ರೂಪದಲ್ಲಿ ಮಾಡಿ ಇಲ್ಲಿ ಒಂದು ವಾಲ್ ಆಫ್ ಫೇಮಲ್ಲಿ ಹಾಕ್ಸಿದ್ದಾರೆ, ಎಲ್ಲ ನೋಡ್ಬೋದು ನೀವು. ಈ ಪೇಂಟಿಂಗ್ಸ್ ಮಾಡಿರೋದೆಲ್ಲ ಸುಮಾರು ಒಂದು 1800 ಶತಮಾನದ ಒಂದು ಪೇಂಟಿಂಗ್ಸ್ ಇವೆಲ್ಲ. ನೀವೆಲ್ಲ ಏನು ನೋಡ್ತಾ ಇದ್ದೀರಿ ಈಗ ಈ ಒಂದು ವಿಡಿಯೋಲಿ 1800 ಶತಮಾನಕ್ಕೆ ಸೇರಿದ ಒಂದು ಪೇಂಟಿಂಗ್ಸ್. ಆಗಿನ ಕಾಲದಲ್ಲೇ ಆ ಚಿತ್ರಕಾರರು ಎಷ್ಟು ಸುಂದರವಾಗಿ ಒಂದು ಪೇಂಟಿಂಗ್ಸ್ ಮಾಡಿದ್ದಾರೆ, ಅದನ್ನ ನಾವು ಒಂದು ಮಾತಿನಲ್ಲಿ ವರ್ಣಿಸೋಕ್ಕಾಗಲ್ಲ. ನೀವು ಇಲ್ಲಿ ನೋಡ್ತಾ ಇರೋದು ಬಂದು ಒಂದು ಸೇಫ್ಟಿ ಲಾಕರ್ಸ್. ನೀವು ನೋಡ್ಬೋದು, ಪ್ರತಿಯೊಂದಕ್ಕೂ ಒಂದೊಂದು ಸಪರೇಟ್ ಕೀ ಸಿಸ್ಟಮ್ ಇದೆ. ಈ ಒಂದು ಲಾಕರ್ ತೋರಿಸ್ತೀನಿ ನೋಡಿ, ಕೀ ಸಿಸ್ಟಮ್ ಯಾವ ಥರ ಇದೆ ಅಂತ. ಈಗಿನ ಕಾಲದಲ್ಲಿ ಎಲ್ಲ ಒಂದು ಇದು ಬಂದಿದೆ, ಏನದು ಸ್ಮಾರ್ಟ್ ಲಾಕಿಂಗು ಅಥವಾ ಫಿಂಗರ್ ಪ್ರಿಂಟು ಅಥವಾ ಒಂದು ಪಿನ್ ಇದೆ, ಪಾಸ್ಕೋಡು. ಬಟ್ ಆಗಿನ ಕಾಲದಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿ ಯಾವ ಥರ ಒಂದು ಲಾಕಿಂಗ್ ಮೆಕ್ಯಾನಿಸಮ್ ಇದೆ ನೋಡ್ಬೋದು ನೀವು. ಅದಾದಮೇಲೆ ಬೆಳ್ಳಿಯಲ್ಲಿ ಕೂಡ ಒಂದು ಮಾಡಿದ್ದಾರೆ, ಈ ಒಂದು ಬಾಕ್ಸಸ್ನ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು, ಆಗಿನ ಕಾಲದಲ್ಲೇ ಒಂದು AC ಲಿಫ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ತಾಯಿದ್ರು. ಇದು ಒಳಗೆ ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಈ ಒಂದು ಹಾಲಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಎಲ್ಲ ಒಂದು ಬೆಳ್ಳಿಯ ಕುರ್ಚಿಯಿಂದ ಮಾಡಲ್ಪಟ್ಟಿದೆ, ನೋಡ್ತಾ ಇರ್ಬೋದು. ರಾಜರು ಯೂಸ್ ಮಾಡ್ತಾ ಇದ್ದಂಥ ಒಂದು ಬೆಳ್ಳಿ ಕುರ್ಚಿಗಳು. ಅದಾದಮೇಲೆ ಇಲ್ಲಿ ಮಿರರ್ ಅಂತಾರಲ್ಲ ನೋಡಿ, ಇಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಮಿರರ್ ಯಾವ ಥರ ಇದೆ ಅಂತ. ಇಲ್ಲಿ ನೀವು ನೋಡ್ತಾ ಇರೋ ಪ್ರತಿಯೊಂದು ಫ್ರೇಮಲ್ಲೂ ಬಂದು ಒಂದೊಂದಕ್ಕೂ ಒಂದೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ತುಂಬ ಹೆಲ್ಪ್ಫುಲ್. ಯಾರೇ ಒಬ್ಬರು ನೋಡಿದ ತಕ್ಷಣ ಏನಾದ್ರು ಒಂದು ಏನು ಅಂತ ತಿಳ್ಕೊಬೋದು.
ನಾನು ನಿಮಗೆ ಫಸ್ಟು ಒಂದು ವೀಡಿಯೋಲಿ ತೋರಿಸ್ದಂಗೆ ಒಂದು ಗನ್ ಕ್ಯಾರೇಜು ಮತ್ತು ಒಂದು ಪಿರಂಗಿಗಳು ಯಾವ ಥರ ಇತ್ತು ಅಂತ, ಯಾವ ಥರ ಯೂಸ್ ಮಾಡ್ತಾಯಿದ್ರು, ಅದನ್ನು ಯಾವ ಥರ ಸಾಗಿಸ್ತಾಯಿದ್ರು ಅಂತ ಎಲ್ಲ ನೀವು ನೋಡ್ತಾ ಇರ್ಬೋದು. ಮೇಲೆ ರೂಫ್ ಟಾಪ್ ಕಾರ್ವಿಂಗ್ಸ್ ನೋಡ್ತಾ ಇರ್ಬೋದು ನೀವು. ಎಲ್ಲ ಆಗಿನ ಕಾಲದ ಒಂದು ಶಿಲ್ಪಿ ಕಲೆಯಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಆ ಒಂದು ಡಿಸಿಪ್ಲೈನ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಒಂದು ಯಾವ ಮೆಷಿನ್ ಇಟ್ಕೊಂಡು ಮಾಡಿದ್ರೂ ನಮಗೆ ಈ ಒಂದು ಇದು ಬರಲ್ಲ. ಇಲ್ಲಿ ನೀವು ಅಂಬಾರಿ ಉತ್ಸವ ಹೇಗೆ ನಡೀತಿತ್ತು ಅಂತ ಆಗಿನ ಕಾಲದಲ್ಲಿ ಒಂದು ಜಸ್ಟ್ ಒಂದು ಶೋಗೆ ಇಟ್ಟಿದ್ದಾರೆ. ಎಷ್ಟು ಆನೆ ಸೇರ್ತಾ ಇತ್ತು, ಯಾವ ರೀತಿ ಒಂದು ಅಂಬಾರಿ ಉತ್ಸವ ನಡೀತಾ ಇತ್ತು ಅಂತ. ಇದು ಮಿರರ್ ನೋಡ್ತಾ ಇರ್ಬೋದು ನೀವು. ಈ ಒಂದು ಪ್ರತಿಮೆ ನೋಡಿದ್ರೆ ನಿಮಗೆ ಒಂದು ರೋಮನ್ ಶೈಲಿಯ ಒಂದು ಪ್ರತಿಮೆ ನೆನಪಾಗುತ್ತೆ. ಅದಾದಮೇಲೆ ನೀವು ನೋಡ್ತಾ ಇರುವಂಥ ಇಲ್ಲಿ ದರ್ಪಣ ಬಂದ್ಬಿಟ್ಟು ಇದು ಒಂದು ರೋಮನ್ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಯೂಸ್ ಮಾಡಿರುವಂಥ ಒಂದು ಸ್ಟೈರ್ಸ್ಗೆ ನೀವು ಮಾರ್ಬಲ್ಸ್ ನೋಡ್ತಾ ಇರ್ಬೋದು. ಇದು ಪ್ರತ್ಯೇಕ ಒಂದು ಎಲ್ಲದಕ್ಕೂ ಒಂದೇ ಡಿಸೈನ್ ಮಾಡಿಲ್ಲ, ಒಂದೊಂದು ಕಡೆ ಒಂದೊಂದು ಡಿಸೈನ್ಸ್ ಮಾಡಿದ್ದಾರೆ ಒಂದು ಯೂನಿಕ್ನೆಸ್ಗಾಗಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾವ ರೀತಿ ಒಂದು ಡಿಸೈನ್ಸ್ ಇದೆ ಅಂತ. ಹೇಳ್ದಂಗೆ ನೀವು ನೋಡ್ಬೋದು ಇಲ್ಲಿರುವಂಥ ಡಿಸೈನು, ಇಲ್ಲಿ ಬೇರೆ ಒಂದು ಪ್ಯಾರೆಟ್ ಒಂದು ಡಿಸೈನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಯಾರೆಟು ಒಂದು ಆಪೋಸಿಟ್ ಫೇಸಸ್ ಮಾಡಿ ಹಾಕಿದ್ದಾರೆ. ಅದೇ ಥರ ನಾವು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಸ್ನೇಕ್ ಡಿಸೈನಲ್ಲಿ ಮಾಡಿದ್ದಾರೆ ಮಾರ್ಬಲ್ಸ್. ಈ ಒಂದು ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು, ಏನು ಒಂದು ಡಿಸಿಪ್ಲೈನು ಅಥವಾ ಒಂದು ಇದೇನಿದೆ ಒಂದು ಶ್ರದ್ಧೆ ಅದರಲ್ಲಿ ನೋಡೋಕ್ಕೆ ಎಷ್ಟು ಒಂದು ಲುಕ್ಕಾಗಿ ಕಾಣ್ತಾ ಇದೆ ಇದು. ಇಲ್ಲಿ ನೀವು ಹಾಲ್ ಏನು ನೋಡ್ತಾ ಇದ್ದೀರಾ, ಇದು ಒಂದು ರಾಜರ ದರ್ಬಾರ್. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಮಂತ್ರಿ ಮಂಡಲಕ್ಕೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲೆಲ್ಲ ಮಾಡಿದ್ದಾರೆ. ಅದಾದಮೇಲೆ ನಾರ್ಮಲು ಒಂದು ಪ್ರಜೆ ಯಾರು ಒಬ್ಬರು ಬಂದರೆ ಅಥವಾ ಎಷ್ಟೇ ಜನ ಒಂದು ಪ್ರಜೆಗಳು ಬಂದರೆ ಇಲ್ಲಿ ನಿಂತ್ಕೊಳ್ಬೋದು. ಇಲ್ಲಿ ಬಂದು ಇಷ್ಟು ಜನಕ್ಕೆ ಒಂದು ನಿಂತ್ಕೊಂಡು ಏನೇ ಒಂದು ಮೀಟಿಂಗ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ಈ ಕಡೆ ಕೂಡ ಒಂದು ಮಂತ್ರಿ ಮಂಡಲಕ್ಕೆ ಒಂದು ಸಪ್ರೇಟ್ ಒಂದು ಜಾಗ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಬಂದು ರಾಜರು ನೆಲೆಸ್ತಾಯಿದ್ರು. ಇಲ್ಲಿ ಬಂದು ನಿಂತ್ಕೊಂಡು ಏನೇ ಒಂದು ಆರ್ಡರ್ ಪಾಸ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಜಾಗ ಯೂಸ್ ಮಾಡ್ತಾಯಿದ್ರು. ನೀವು ಇಲ್ಲಿ ಮೇಲೆ ಕೂಡ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕೊಠಡಿಗಳು. ಇಲ್ಲಿ ಏನಂದರೆ ರಾಜ್ಯ ಮನೆತದ ಸ್ತ್ರೀಗಳು ಇಲ್ಲಿ ಈ ಒಂದು ಸಭೆಯಲ್ಲಿ ಆಹ್ವಾನ ಇರ್ತಿದ್ದಿಲ್ಲ. ಇವರು ಇಲ್ಲಿ ಬಂದು ಮೇಲ್ಗಡೆ ಈ ಒಂದು ಸಭೆಯನ್ನು ವೀಕ್ಷಿಸ್ಬೋದಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಪ್ರತಿಯೊಂದು ಕಡೆಯೂ ಈ ಒಂದು ಓಪನಿಂಗ್ಸ್ ಇದೆ. ಮುಂಚೆ ನೀವೇನು ನೋಡಿದ್ರಿ ಅದು ವೈಟ್ ಮಾರ್ಬಲ್ಸು. ಇಲ್ಲಿ ನೋಡ್ತಾ ಇರೋದು ನೀವು ಒಂದು ಬ್ಲ್ಯಾಕ್ ಮಾರ್ಬಲ್ನ ಒಂದು ಸ್ಕಲ್ಪ್ಚರ್. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕ ಕೊಠಡಿಗಳಿದೆ. ಇಲ್ಲೆಲ್ಲ ಇಲ್ಲೊಂದಿದೆ, ಅದಾದಮೇಲೆ ಇಲ್ಲೊಂದಿದೆ. ಸಾಕಷ್ಟು ಒಂದು ಫಿಲಿಮಲ್ಲಿ ನಾವು ರಾಜರ ಒಂದು ದರ್ಬಾರ್ ನೋಡಿದ್ರಿ. ಮತ್ತು ಅಲ್ಲಿ ಒಂದು ನೃತ್ಯಕಾರರು ಒಂದು ನೃತ್ಯ ಮಾಡಿ ಮನೋರಂಜಿಸ್ತಾಯಿದ್ರು. ಅಂದರೆ ಇಲ್ಲಿ ನೆಲೆಸಿರುವಂಥ ಒಂದು ಮಂತ್ರಿಗಳಾಗಲಿ ಯಾರೇ ಒಬ್ಬ ಮುಖ್ಯಸ್ಥರಿಗಾಗಲಿ ಒಂದು ಮನೋರಂಜಿಸ್ತಾಯಿದ್ರು. ಆ ಒಂದು ಜಾಗ ಇದು ನೋಡ್ತಾ ಇರೋದು. ಈಗ ಮುಂದೆ ನೀವು ನೋಡ್ತಾ ಇರುವ ವಸ್ತುಗಳು ಬಂದ್ಬಿಟ್ಟು ಆನೆಗೆ ದಸರಾ ಟೈಮಲ್ಲಿ ಒಂದು ಮುಖದ ಮೇಲೆ ಒಂದು ಧರಿಸುವಂಥ ಒಂದು ಅಲಂಕಾರ ಅಂತ ಹೇಳ್ಬೋದು. ಇದನ್ನ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿದೆ ಅಂತ. ಅದಾದಮೇಲೆ ರಾಜರಿಗೆ ಒಂದು ಗಾಳಿ ಬೀಸೋಕ್ಕೆ ಯೂಸ್ ಮಾಡ್ತಿರುವಂಥ ಒಂದು ವಸ್ತು. ಒಂದು ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಪ್ರತ್ಯೇಕವಾಗಿ ರಾಜಮನೆತನದವರು ವೀಕ್ಷಣೆಗೋಸ್ಕರವಾಗಿ ಕಟ್ಟಿದ ಒಂದು ದೇವಸ್ಥಾನ. ಅದೇ ರೀತಿ ಇಲ್ಲಿ ಒಂದು ನಮ್ಮ ಮುಂದೆ ಒಂದು ದೇವಸ್ಥಾನ ಇದೆ. ಅದು ರಾಜಮನೆತನದವ್ರು ಮಾತ್ರ ಯೂಸ್ ಮಾಡ್ತಿದ್ದಂಥ ಒಂದು ದೇವಸ್ಥಾನಗಳು. ಎಲ್ಲ ದೇವಸ್ಥಾನವೂ ಕೂಡ ಒಂದು ಅರಮನೆ ಆವರಣದ ಮಧ್ಯದಲ್ಲೇ ಇದೆ. ಆ ಒಂದು ಆವರಣದ ಒಳಗಡೆನೇ ಇದೆ. ದೇವಸ್ಥಾನದ ಒಳಗೆ ಯಾವುದೇ ರೀತಿ ಚಿತ್ರೀಕರಣ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಫೋಟೋಗ್ರಫಿ ಮತ್ತು ವಿಡಿಯೋ ಪ್ರಾಹಿಬಿಟೆಡ್ ಇತ್ತು. ಸೊ ಏನಂದರೆ ನಾನು ಈಚೆ ಕಡೆ ಯಾವ ಥರ ಒಂದು ಕಾಣಿಸುತ್ತೆ ಅದೊಂದು ವೀಡಿಯೋಸ್ ಮಾತ್ರ ಹಾಕ್ತಾಯಿದ್ದೀನಿ ಈ ಒಂದು ವ್ಲಾಗಲ್ಲಿ. ಈ ಒಂದು ದೇವಸ್ಥಾನದ ಸುತ್ತ ನೀವು ನೋಡ್ತಾ ಇರ್ಬೋದು ಬರೀ ಒಂದು ಕಲ್ಲಿನಿಂದನೇ ಒಂದು ದೇವಸ್ಥಾನದ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ನೋಡ್ಕೊಂಬರೋಣ ಸುತ್ತ ಯಾವ ಥರ ಇದೆ ಅಂತ. ಅರಮನೆ ಒಳಗೆ ಇರುವಂಥ ದೇವಸ್ಥಾನ. ಗೋಪುರ ಕೂಡ ಒಂದು ಹಳೆಯ ಶೈಲಿಯಲ್ಲಿ ಯಾವ ಥರ ಇದೆಯೋ
ಅದೇ ಇದೆ. ಅದಾದಮೇಲೆ ಏನೂ ಒಂದು ಆಲ್ಟ್ರೇಷನ್ಸ್ ಮಾಡಿಲ್ಲ, ನೋಡ್ತಾ ಇರ್ಬೋದು. ನೀವೀಗ ನೋಡ್ತಾ ಇರೋದು ಬಂದ್ಬಿಟ್ಟು ರಾಯಲ್ ಹೌಸ್ ಆಫ್ ಮೈಸೂರು, ರಾಯಲ್ ಮನೆತನದ ಅಂದರೆ ರಾಜರ ಮನೆತನದ ಒಂದು ಕೊಠಡಿಗಳು. ಈಗ ನಾವು ಅರಮನೆಯ ಮುಂಭಾಗಕ್ಕೆ ಹೋಗ್ತಾ ಇದ್ರಿ, ನೋಡೋಣ ಹೆಂಗೆ ಕಾಣುತ್ತೆ ನಮ್ಮ ಅರಮನೆ ಒಂದು ಫ್ರಂಟ್ ವ್ಯೂವಿಂದ. ನೀವು ನೋಡ್ತಾ ಇರ್ಬೋದು ಈಗ ನಮ್ಮ ಅರಮನೆಯ ಒಂದು ಫ್ರಂಟ್ ವ್ಯೂ ಮತ್ತು ಅದರ ಮುಖ್ಯ ದ್ವಾರ ಇಲ್ಲಿದೆ. ಈ ಒಂದು ಜಾಗ್ವಾರ್ ಮೂರ್ತಿ ಏನು ನೋಡ್ತಾ ಇದ್ದೀರ ನೀವು, ಇದು ಅರಮನೆಯಲ್ಲಿ ಒಂದು 4-5 ಕಡೆ ಇಟ್ಟಿದ್ದಾರೆ. ಇದೆಲ್ಲ ಒಂದು ಸಿಂಗಲ್ ಸ್ಟೋನಲ್ಲಿ ಕೆತ್ತನೆ ಮಾಡಿದ್ದಾರೆ ಇದನ್ನ. ಹಾಗೆ ಈ ಒಂದು ಮೈಸೂರು ಪ್ಯಾಲೇಸ್ ವ್ಲಾಗ್ನ ಮುಗಿಸ್ತಾ ಇದ್ದೀರಿ. ಸೊ ನೀವೇನಾದ್ರು ಹಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ಮತ್ತು ನೀವೇನಾದ್ರು ಒಂದು ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬೇಕು ಅಂತ ಈ ಒಂದು ಮೈಸೂರು ಪ್ಯಾಲೇಸ್ನ ವಿಸಿಟ್ ಮಾಡಿ. ಪ್ರತಿಯೊಂದು ರಾಜ ಮನೆತನದ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನ ಇಲ್ಲೊಂದು ಇಟ್ಟಿದ್ದಾರೆ. ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿಗೆ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು.